ಹಲೋ, ಎಲ್ರಿಗೂ ನಮಸ್ತೆ. ಎಲ್ಲ ಹೆಂಗಿದ್ದೀರಾ? ಐ ಹೋಪ್ ಎಲ್ಲ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಹಿಂಗೆ ಆರೋಗ್ಯವಾಗಿ ಚೆನ್ನಾಗಿದೆ. ಇದು ಜಾತ್ರೆ ಸೆಕೆಂಡ್ ಪಾರ್ಟ್ ವಿಡಿಯೋ. ಗುಡ್ ಮಾರ್ನಿಂಗ್. ಪಾಪು ಜೊತೆ ಆಟ ಆಡ್ತಾಳೆ ನೋಡಿ. ಸಿಟಿ ಸೈಡ್ ಇದೆಲ್ಲ ನಿಮಗೆ ನೋಡೋಕ್ಕೆ ಸಿಗಲ್ಲ. ಹಳ್ಳಿಗಳ ಕಡೆ ಬೆಳಗ್ಗೆನೇ ಎದ್ದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ರಂಗೋಲಿ ಹಾಕೋದು, ಹೊಲದಲ್ಲಿ ಬೆಳೆ ಹಾಕಿದರೆ ಬೆಳಗ್ಗೆನೇ ಹೋಗಿ ಹೊಲದ ಹತ್ರ ಕೆಲಸ ಮುಗಿಸ್ಕೊಂಡು ಬರ್ತಾರೆ ನೋಡಿ. ಮಕ್ಕಳು ಬೆಳಗ್ಗೆನೇ ಹೋಗಿ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಬಂದು ಮಲಗಿದಾವೆ. ಇನ್ನು ಈ ಪ್ಲೇಸ್, ಇದು ನಾವು ನೈಟ್ ನೋಡಿದಂತಹ ಜಾತ್ರೆಯ ಜಾಗದ ದೃಶ್ಯ. ಬೆಳಗ್ಗೆ ಆದರೆ ಹಿಂಗಿರುತ್ತೆ. ಸೊ ಬೆಳಗ್ಗೆನೆ ಒಂದು ರೌಂಡ್ ಹಾಕೊಂಡ್ಬಂದು ಮನೆಯಲ್ಲಿ ಕಾಫಿ ಟೀ ಕುಡ್ಕೊಂಡು ಎಲ್ಲರ ಹತ್ರ ಮಾತಾಡ್ಕೊಂಡಿದ್ವಿ. ಬೆಳಿಗ್ಗೆ ಆಗಿದೆ, ನಾವು ಎಲ್ಲರೂ ಎದ್ದಿದೀವಿ. ಆಚೆ ಹೋದ್ರೆ ಫುಲ್ ಚಳಿ ಅಂತ ಎಲ್ಲರೂ ಟೀ ಕುಡಿದ್ವಿ. ತಿಂಡಿ ತಿನ್ಕೊಂಡು ನೆಕ್ಸ್ಟ್ ಪ್ಲಾನ್ ಏನು ಅಂತ ಯೋಚನೆ ಮಾಡ್ಬೇಕು. ಎಲ್ಲರಿಗೂ ಫೈನಾನ್ಷಿಯಲ್ ಬಜೆಟ್ ಬಗ್ಗೆ ಯೋಚನೆ ಆಗೈತೆ. ಈ ಎರಡು ಕೋಚ್ಗಳು ಯಾರು ತಲೆ ಇವತ್ತು ಬಕ್ರಾ ಮಾಡೋಣ ಡೈಟ್ ಆದ್ದೆ. ಈಗ ಯಾರು ಈ ಸರಿ ಬಕ್ರಾ ಮಾಡೋದು ಅಂತ ಪ್ರತಿ ಸಲ ಯಾರಾದ್ರೂ ಬಕ್ರಾ ಮಾಡ್ತಾ ಇದ್ರು. ಈ ಸರಿ ಯಾರು ಮಾಡ್ಬೇಕಂತ ಕಾಯ್ತವ್ರೆ. ಡೀಪ್ ಡಿಸ್ಕಷನ್. ಯಾರನ್ನೇ ಮಾಡಿದ್ರು ಅಣ್ಣನ್ ಮಾತ್ರ ಮಾಡಕ್ಕಾಗಲ್ಲ. ಏನ್ರಮ್ಮ ನಿಮ್ಮ ಅಭಿಮಾನಿ ದೇವ್ರ ಮಾಡೋದಿದೆ, ಇದೇ ಮಾಡೋದು ಬಕ್ರಾ. ಪಕ್ಕಾ ಮಾಡ್ತಾರೆ ಬಕ್ರಾ ಮಾಡೋ ತರ ಎಲ್ಲ ಮಾಡೋದು. ಒಂಥರ ಹೂ ಅಂದ್ಬಿಟ್ರೆ ಹೋಗ್ಬೇಕು ಎಲ್ಲ ಜೊತೆಗೆ ಅಂತ ಗುಂಪು ಪಡ್ತಾಳೆ. ಸ್ವಲ್ಪ ಗುಂಪು ಹಾಕಿ ಸ್ಟಾರ್ಟ್ ಆಗತ್ತೀವಿ ನೋಡಿ. ಈಗ ನೋಡಿ ನಮ್ಮ ಮುಗಿಯದ ಅಭಿಯಾನ ಯೂಟ್ಯೂಬ್ ಚಾನೆಲ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಪಾಪ ನನ್ನ ಬದಲು ನನ್ನ ತಂಗಿದಿದೆ ಹೇಳ್ತವ್ರೆ. ಹಂಗೆ ಅಲ್ಲಿ ಬಳೆ ತೋರಿಸಿದ್ರು, ಬಳೆ ಹಾಕಿಸ್ಕೊಂಡು ಹೆಣ್ಮಕ್ಳಿಗೆ ಬಳೆ ಹಾಕಿದ್ಮೇಲೆ ಏನು ಕೆಲಸ, ಎಲ್ಲಾದ್ರೂ ಫೋಟೋ ಹಿಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೋಡಿ. ಇವುದು ನನ್ನ ತಂಗಿದಿದು, ನನಗೆ ಕೊಡ್ದಿಲ್ಲ ಟೀ ಕುಡಿತವ್ರೆ ನೋಡ್ದ. ಅಷ್ಟೇ ನೀವೇನ್ ಹೇಳಿ, ಅಣ್ಣ ತಮ್ಮಂದ್ರು ತಂಗಿದಿದು ಅಂತ ಇರ್ಬೇಕು. ದಿನನಿತ್ಯ ಕಿತ್ತಾಡ್ಕೊಂಡಿದ್ರು ಯಾರಾದ್ರೂ ನಮ್ಮ ಹೊಡಹುಟ್ಟಿದವ್ರ ಮೇಲೆ ಏನಾದ್ರು ಅಂದ್ರೆ ಕೋಪ ಬರುತ್ತೆ ನೋಡಿದ್ರ, ಅದೇ ನಿಜವಾದ ಪ್ರೀತಿ. ಹಂಗೆ ಈಚೆ ಬಂದು ಸ್ವಲ್ಪ ಆಟ ಆಡ್ಕೊಂಡು ದಂಶರಾಜ್ ಆಡಿ, ಅಂತ್ಯಾಕ್ಷರಿ ಆಡಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾನಲ್ಲ ಅವನು. ಸೊ ಫೈನಲಿ ಜಾತ್ರೆ ಮುಖ್ಯವಾದ ಅಂಶ ಕುರಿಗಾವಿಗೆ ಟೈಮ್ ಆಯ್ತು ಅಂತ ಎಲ್ಲ ಫುಲ್ ರೆಡಿಯಾಗಿ ಹೊರಟ್ವಿ. ಅಬ್ಬಾ ಸಖತ್ ಜನ. ಸ್ವಲ್ಪ ಕಡೆ ನೋಡಿರ್ತೀರಾ ಇದನ್ನ, ಸ್ವಲ್ಪ ಕಡೆ ನೋಡಿರಲ್ಲ. ಬಟ್ ಇಲ್ಲಿ ಸ್ಟ್ರಿಕ್ಟ್ ಆಗಿ ವಿಡಿಯೋ ತೆಗಿಬಾರ್ದು ಅಂತ ಹೇಳಿದ್ರು, ಅದರಿಂದ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ. ತುಂಬ ಹೊತ್ತು ನಡೀತು. ನಿಂತು ಸುಸ್ತಾಗಿ ಎಲ್ಲ ಫುಲ್ ನೋಡಿಕೊಂಡೆ ಮನೆಗೆ ಹೊರಟ್ವಿ. ನೋಡಿದ್ದೀರಾ ಅಂತೂ ಮನೆಗೆ ಹೋಗಿಲ್ಲ. ಮನೆಗೆ ಹೋಗಿ ಎಲ್ರಿಗೂ ಬಾಯ್ ಹೇಳಿ ನಮ್ಮ ಥಿಂಗ್ಸ್ ಎಲ್ಲ ಎತ್ಕೊಂಡು ಎಲ್ಲ ಮನೆಗೆ ಹೊರಟ್ವಿ. ಸ್ಟಾರ್ಟಿಂಗಲ್ಲಿ ಹೋಗ್ಬೇಕಾದ್ರೆ ಜಾತ್ರೆ ಹಿಂಗಿರುತ್ತೆ ಅಂದ್ಕೊಂಡು ಹೋದ್ವಿ. ಬಟ್ ಮುಗಿಬೇಕಾದ್ರೆ ಅಂತೂ ಇಷ್ಟು ಬೇಗ ಮುಗ್ದೋಯ್ತಲ್ಲ ಅಂತ ಅನ್ನಿಸ್ತು. ಸೊ ನಮ್ಮದು ಟ್ರೈನ್ ನೈಟ್ 12 o'clock ಇದ್ದಿದ್ದರಿಂದ ಅಲ್ಲೇ ಕುಡ್ಕೊಂಡು ಕಾಫಿ ಕುಡ್ಕೊಂಡು ಸುತ್ತಮುತ್ತ ನೋಡಿಕೊಂಡು ಅಲ್ಲಿ ಬರೋದನ್ನೆಲ್ಲ ನೋಡಿಕೊಂಡು ಟೈಮ್ ಎಂಜಾಯ್ ಮಾಡಿದ್ವಿ. ನೀವೇನೇ ಹೇಳಿ, ನಾವು ಎಲ್ಲಿ ಹೇಗಿರ್ತೀವೋ ಆ ಸಮಯಕ್ಕೆ ಆ ಕ್ಷಣಕ್ಕೆ ನಾವು ಅದನ್ನು ಮಾತ್ರ ಎಂಜಾಯ್ ಮಾಡಿದ್ರೆ ನಮಗೆ ಸಾಕಷ್ಟು ಒಳ್ಳೆ ಮೆಮೊರೀಸ್ ಸಿಗುತ್ತೆ. ಬೇಡದೇ ಇರೋದೆಲ್ಲ ಯೋಚನೆ ಮಾಡಿಕೊಂಡು ನಿಮ್ಮನ್ನ ನೀವು ಯಾವತ್ತೂ ಸ್ಟ್ರೆಸ್ ಮಾಡ್ಕೊಂಡ್ಬಿಡಿ. ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ನಿಮ್ಮನ್ನ ನೀವು ಮುಂದೆ ತಗೊಂಡು ಹೋಗ್ತಾ ಇರಿ. ಹೋಗ್ತಾ ದಾರಿನಲ್ಲಿ ಒಳ್ಳೊಳ್ಳೆ ಸವಿ ನೆನಪುಗಳು ಸಿಗುತ್ತೆ. ಹಾಗಾದ್ರೆ ಕಷ್ಟ ಸಿಗಲ್ವಾ ಅಂತ ನೀವು ಕೇಳ್ಬೋದು. ಎಸ್, ಅಫ್ಕೋರ್ಸ್ ಕಷ್ಟನೂ ಸಿಗುತ್ತೆ. ಆದ್ರೆ ಓವರ್ಕಮ್ ಮಾಡ್ಕೊಂಡು ಮುಂದೆ ಹೋಗ್ತಾನೆ ಇರಿ. ಅಲ್ಲಿಂದ 4:15ಗೆ ನಮ್ಮ ಬೆಂಗಳೂರಿಗೆ ಬಂದು ಇಳಿದ್ವಿ ನೋಡಿ. ಮುಂಜಾನೆ ನಮ್ಮ ಬೆಂಗಳೂರು ಹಿಂಗಿರುತ್ತೆ. ಅವತ್ತಂತೂ ಸಖತ್ ಚಳಿ. ಮೆಟ್ರೋ ಟೈಮಿಂಗ್ ಇತ್ತು ಅಂತ ಮೆಟ್ರೋ ಹತ್ಕೊಂಡು ಮನೆಗೆ ಹೊರಟ್ವಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸದಾ ನಗ್ತಾ ಇದೆ, ಖುಷಿಯಾಗಿದೆ. ಇದು ನಿಮ್ಮ ಮುಗಿಯದ ಅಭಿಯಾನ. ನಾನು ನಿಮ್ಮ ಅಭಿಮಾನಿ. ಥ್ಯಾಂಕ್ ಯು, ಧನ್ಯವಾದ.